ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಸೋಳೂರು ಭಾಗಕ್ಕೆ ನಾವೆಲ್ಲ ಎಲ್ಲೋ ಒಂದು ಕಡೆ ಕಡೆ ಸಮಯದಲ್ಲಿ ಇನ್ನೇನು ನಮಗಿಂತ ಇದು ಕಾರ್ಯಕ್ರಮ ಇವತ್ತೇನೋ ಒಂದು ಗೊಂದಲ ಆಗತ್ತೆ, ಇದು ಕಾರ್ಯಕ್ರಮ ಮಾಡೋಣ ಬೇಡ ಅನ್ನೋ ಒಂದು ಸಮಯದಲ್ಲಿ ಕೂಡ ನಮ್ಮ ಕಡೆಯಲ್ಲಿ ನಮ್ಮ ಸರಸ್ವತಿ ಮಾತೆ ನಮಗೆ ದೇವರ ರೀತಿಯಲ್ಲಿ ಒಲಿದ ಹಾಗೆ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ಸಂಪೂರ್ಣವಾಗಿ ಯಶಸ್ವಿಯಾಗುವ ರೀತಿಯಲ್ಲಿ ಸಹಕಾರ ಕೊಡ್ತಾ ಬರ್ತಾ ಇದೆ. ಅದು ನನಗನ್ಸೋ ಪ್ರಕಾರ ಈ ಶಾಲೆಗೆ ಒಂದು ಒಳ್ಳೆಯ ದಿನಗಳು ಬರ್ತಾ ಇದೆ. ಒಳ್ಳೆಯ ಪೋಷಕರು, ಒಳ್ಳೆಯ ವಿದ್ಯಾರ್ಥಿಗಳು, ಒಳ್ಳೆಯ ಶಿಕ್ಷಕರು ಎಲ್ಲರೂ ಸಹ ನಾವೆಲ್ಲ ಒಂದೇ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಪ್ರಯಾಣಿಕರು ಅಂತಂದ್ರೆ ತಪ್ಪೇನಿಲ್ಲ. ನಾವೆಲ್ಲರೂ ಸಹ ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣದಲ್ಲಿ ನಮ್ಮ ಸ್ಥಳಗಳಲ್ಲಿ ನಾವು ಇಳಿಯುವಂತಹ ಸಮಯ ಬಂದಾಗ ಅವರವರ ಕೆಲಸ ಕರ್ತವ್ಯಗಳನ್ನ ಮುಗಿಸಿ ಮುಂದಕ್ಕೆ ಸಾಗಬೇಕಾದಂತ ಸನ್ನಿವೇಶ ಬರ್ತದೆ. ಪೋಷಕರಾದಂತಹ ಪ್ರತಿಯೊಬ್ಬರು ಸಹ ತಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎಂತಕ್ಕಂಥದ್ದು ಮೊದಲನೇ ಕರ್ತವ್ಯ ಅಂತ ಭಾವಿಸ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಳ್ಳಿ ಜನ ಬಹಳಷ್ಟು ಮನೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಿರುವಂತವ್ರು ಇದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲೂ ಸಹ ಮೊದಲು ಒಂದು ಮನೆಯಲ್ಲಿ 10 ಜನ 15 ಜನ ಇರ್ತಾ ಇದ್ರು. ಅವರಲ್ಲಿ ಕೆಲವರಿಗೆ ಮಾತ್ರನೇ ಶಿಕ್ಷಣದ ಸೌಲಭ್ಯ ಕೊಡ್ತಾ ಇದ್ರು. ಹೌದಾ ಇಲ್ವಾ? ನೀವು ನೆನಪಿಸ್ಕೊಳ್ಳಿ, ನಿಮ್ಮ ಜೊತೆಯಲ್ಲಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಇದ್ರು, ಅವರಲ್ಲಿ ನಿಮ್ಮ ಜೊತೆಯಲ್ಲಿ ಒಬ್ಬರಿಗೋ ಇಬ್ಬರಿಗೋ ಶಿಕ್ಷಣ ಸಿಕ್ಕಿರ್ಬೋದು. ಉಳಿದಂತವರಿಗೆ ಶಿಕ್ಷಣದ ಅವು ಮದ್ದಲ್ಲೇ ಕತ್ರಿ ಆಯ್ತು. ಅವ್ರು ಈಗಲೂ ಕೂಡ ಅನ್ಕೊಂತಾರೆ, ನಮಗೂ ಕೂಡ ಶಿಕ್ಷಣದ ಒಂದು ಸೌಲಭ್ಯ ಸಿಕ್ಕಿದ್ರೆ ನಮ್ಮ ಅಣ್ಣ ತರ ನಾನು ಒಳ್ಳೆ ಪ್ಲೇಸ್ ಅಲ್ಲಿ ಉದ್ಯೋಗ ಸಿಕ್ಕೊಂತ ಇದ್ದೆ, ಏನಾದ್ರೂ ಒಳ್ಳೆ ಉತ್ತಮ ಒಂದು ಸ್ಥಾನಮಾನ ಪಡ್ಕೊಂಡು ನನ್ನ ಸಮಾಜದಲ್ಲಿ ಉತ್ತಮ ಜೀವನವನ್ನ ಮಾಡಬಹುದಾಗಿತ್ತು ಎಂತಕ್ಕಂತಹ ಕಲ್ಪನೆ ಇವಾಗಲೂ ಕೂಡ ನಿಮ್ಮಲ್ಲಿ ಒಂದು ಕೋರ್ಗಾಗಿರುತ್ತೆ. ಬೇಕಾಗಿದ್ರೆ ನಿಮ್ಮ ಚಿಕ್ಕಂದಿನ ಜೀವನವನ್ನ ಒಂದು ಸಲ ಮೆಲುಕಾಕಿ, ನಿಮ್ಮ ಜೊತೆಯಲ್ಲಿ ಆಟ ಆಡದಂತಹ ಆ ಸಣ್ಣ ಪುಟ್ಟ ಮಕ್ಕಳು, ನೀವು ಮಕ್ಕಳಾಗಿದ್ದಾಗ ನಿಮ್ಮ ಜೊತೆಯಲ್ಲಿ ಆಟ ಆಡದಂತಹ ಮಕ್ಕಳು ಇವತ್ತು ಉತ್ತಮವಾದಂತಹ ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಶಿಕ್ಷಣವನ್ನ ಪಡೆದು ಮುಂದಕ್ಕೆ ಹೋದ ಕಾರಣ ಅಷ್ಟೇ. ನೀವು ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದ ನಮ್ಮ ಜೀವನಗಳು ಈ ರೀತಿ ಇರ್ತವೆ, ಅದೊಂದೇ ಕಾರಣ. ಅದಕ್ಕಾಗಿ ಇವತ್ತಿನ ವೇಗದ ಯುಗದಲ್ಲಿ ಪ್ರತಿಯೊಂದು ಮಗುವಿನ ಹಕ್ಕು ಏನು ಶಿಕ್ಷಣ ಪಡಿತಕ್ಕಂಥದ್ದು. ನಮ್ಮಲ್ಲಿ ಇರೋದೇ ಈಗ ಕೇವಲ ಒಂದು ಮನೆಯಲ್ಲಿ 1 ಅಥವಾ 2 ಮಗು ಇರ್ತದೆ. ಹೌದಾ? ಹಿಂದೆ ನಮ್ಮ ದೊಡ್ಡವರು ಇದ್ದಂತ ಸಮಯದಲ್ಲಿ ಮನೆ ತುಂಬಾ ಮಕ್ಕಳಿದ್ದಾಗ ನಾವು ಎಲ್ಲರನ್ನು ಗಮನಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಇವಾಗ ನಮ್ಮ ಮನೆಗಳಲ್ಲಿ 1 ಮಗು ಅಥವಾ 2 ಮಕ್ಕಳು ಮಾತ್ರನೇ ನಾವು ಮನೆಗಳಲ್ಲಿ ಇರ್ತದೆ. ಆ ಮಕ್ಕಳನ್ನ ನಾವು ತಿದ್ದಿ ತೀಡುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮನೆಯಲ್ಲಿ ಮಗು ಇದೆ ಅಂತಂದ್ರೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಯಾವುದೇ ಒತ್ತಡಗಳಲ್ಲಿ, ಕೆಲಸದ ಒತ್ತಡಗಳಲ್ಲಿ ಬೆಳಗಿನಿಂದ ಸಂಜೆವರೆಗೂ ಹೊರಗಿನ ಜೀವನವನ್ನ ಮಾಡಿ ಮನೆ ಒಳಗೆ ಬರ್ತೀವಿ. ಬಂದಾಗ ಆ ಮಕ್ಕಳು ಓಡಿ ನಿಮ್ಮ ಹತ್ರ ಬರ್ತಾರೆ, ನಮ್ಮಪ್ಪ ಏನಾದ್ರು ತಂತಾರೇನೋ, ನಮ್ಮಮ್ಮ ಏನಾದ್ರು ಕವರಲ್ಲಿ ಒಳಗಿಂದ ಏನಾದ್ರು ಕೊಡ್ತಾರೇನೋ ಅಂತಕ್ಕಂತಹ ಆಸೆ ಇಟ್ಕೊಂಡು ಬರ್ತಾರೆ. ಅವಾಗ ನಾವು ಕೋಪ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸಿದ್ರೆ 2ನೇ ದಿನ ಮಗು ಬರತ್ತಾ ನಿಮ್ಮ ಹತ್ರ? ಬರೋದಿಲ್ಲ. ನಾವು ಎಷ್ಟೆಲ್ಲ ಕಷ್ಟ ಪಡುವುದು ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದಕ್ಕೋಸ್ಕರ. ಆ ಮಕ್ಕಳನ್ನು ಮಾತನಾಡಿಸುವಂತಹ ವಿಧಾನ, ಆ ಮಕ್ಕಳನ್ನ ಮುದ್ದಾಡುವಂತಹ ವಿಧಾನ, ನಾವು ಬಹಳ ಸುಂದರವಾಗಿ ಅವರನ್ನ ಕುತೂಹಲದಿಂದ ಮಾತಾಡ್ತಿದ್ದೆ ಆದಲ್ಲಿ ಆ ಮಕ್ಕಳು ನಿಮ್ಮ ಮೇಲೆ ಬಲವಾದಂತಹ ಒಂದು ಆಸೆ ಇಟ್ಕೊಳ್ಳೋದು. ನನ್ನ ಹಿಂದ್ಗಡೆ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ ಎಂತಕ್ಕಂತಹ ಒಂದು ಧೈರ್ಯ ಅವರಲ್ಲಿ ಬರ್ತದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಗೆ ಮಗುವನ್ನ ನೀವು ನಮಗೆ ಒಪ್ಪಿಸ್ತಕ್ಕಂಥದ್ದು 6 ವರ್ಷಕ್ಕೆ. 6 ವರ್ಷಕ್ಕೆ ಮಗು ನಮ್ಮ ಹತ್ರ ಬರ್ತದೆ ಅಂತಂದ್ರೆ ವಿವಿಧ ಮನೆಗಳಿಂದ ವಿವಿಧ ಸಂಪ್ರದಾಯ, ಉಡುಗೆ ತೊಡುಗೆ, ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ಮಕ್ಕಳು ಎಲ್ಲರೂ ಕೂಡಿ ಇಲ್ಲಿ ಬರ್ತಕ್ಕಂಥದ್ದು. ಆ ಎಲ್ಲಾ ಮಕ್ಕಳಿಗೂ ಸಹ ವೈವಿಧ್ಯವಾದಂತಹ ಶಿಸ್ತನ್ನ ಕಲಿಸುವಂತಹ ಕೆಲಸ ಇಲ್ಲಿ ಶಾಲೆಯಲ್ಲಿ ನಾವು
ಅದನ್ನ ನೀಡಿದಾಗ ಮಾತ್ರ ಆ ಮಕ್ಕಳು ಶಿಸ್ತುಬದ್ಧಾಗಿ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಪೋಷಕರು ಮತ್ತೆ ಶಿಕ್ಷಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ಎರಡು ನಾಣ್ಯದ ಮುಖಗಳು ಒಂದೇ ಮಗುವಿನ ಒಂದು ಬೆಳವಣಿಗೆ ಮೇಲೆ ಅಥವಾ ವಿದ್ಯಾಭ್ಯಾಸದ ಮೇಲೆ ಪ್ರಭಾವ ಬೀರತಕ್ಕಂತಹ ಒಂದು ಕೆಲಸ ಇದಾಗಬೇಕು. ಎಷ್ಟೋ ಜನ ಮಕ್ಕಳನ್ನ ಗಮನಿಸೋದೇ ಇಲ್ಲ. ಮನೆಗೆ ಮಗು ಬಂದಿದೆ, ನಾಳೆ ಶಾಲೆಗೆ ಹೋಗ್ತದೋ ಹೋಗೋದಿಲ್ಲದ ಅನ್ನೋ ಅಂತ ಪ್ರಯತ್ನ ಕೂಡ ನೀವು ಕೇಳೋದಿಲ್ಲ. ಏನು ಕಾರಣ ಅಂತಂದ್ರೆ ಅವರಿಗೆ ಮನರಂಜನೆ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತಳ್ಳಿನರಾಗಿರ್ತಾರೆ. ಈಗ ಮನೆಯಲ್ಲಿ ತಾಯಿಯಾಗಿರ್ತಕ್ಕಂಥವ್ರು ಬಹಳ ಒತ್ತಡದ ಜೀವನ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಪಾಪ ಅವ್ರು ಮಾಡ್ಬೇಕಾಗತ್ತೆ. ಸಾಯಂಕಾಲ ಮಗುವಿನ ಜೊತೆ ಒಂದು 10 ನಿಮಿಷ 20 ನಿಮಿಷ ಕೂತ್ಕೊಂಡು ಆ ಮಗುವಿನ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಸಮಯ ಕೊಟ್ಟಿದ್ದೇ ಆದಲ್ಲಿ ಆ ಮಕ್ಕಳಲ್ಲಿ ಉತ್ತಮವಾದಂತಹ ಒಂದು ಭಾವನಾತ್ಮಕವಾದಂತಹ ಒಂದು ಒಳ್ಳೆಯ ಜೀವನದ ಶೈಲಿಗಳನ್ನ ಕಲ್ತ್ಕೊಂತಾರೆ. ನಾವೇನ್ ಮಾಡ್ತಾ ಇದ್ದೀವಿ ಇವಾಗ, ಮೊಬೈಲ್ಗಳು ಮತ್ತೆ ಏನು ಇವತ್ತೇನು ಟಿವಿಗಳಲ್ಲಿ ಸೀರಿಯಲ್ಗಳು ಬರ್ತಾ ಇದಾವೆ, ಅವುಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ನಮ್ಮ ಸಮಯವನ್ನ ಸಂಪೂರ್ಣವಾಗಿ ಅದಕ್ಕೆ ವೃಧಾ ಮಾಡ್ತಾ ಇದ್ದೀವಿ. ಇದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕಿದ ರೀತಿಯಲ್ಲಿ ಆ ಮಕ್ಕಳಿಗೆ ತುಂಬಾ ಕಾಂಪಿಟೇಷನ್ ಇದೆ. ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೀವಿ. ಇವಾಗ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಮುಂದಿನ ಜೀವನ ತುಂಬಾ ಕಷ್ಟಕರವಾಗಿರುತ್ತದೆ. ನಾವಿವಾಗ ಮೊದಲ ಒಂದು 10 ವರ್ಷದ ಹಿಂದೆ ಹೋದಾಗ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸದ ಸ್ಪರ್ಧೆ ನಿಮಗೆ ಗೊತ್ತಿರಲಿಲ್ಲ. ಈಗ ವಿದ್ಯಾಭ್ಯಾಸದ ಸ್ಪರ್ಧೆ ಈಗ ಎಲ್ಲರಿಗೂ ಅರಿವಾಗಿದೆ. ಪ್ರತಿಯೊಬ್ಬರು ಸಹ ತಮ್ಮ ಎಲ್ಲಾ ಶ್ರಮ ಕೂಡ ಎತ್ಕೊಂಡು ಹೋಗಿ ಕಾಲೇಜುಗಳಲ್ಲಿ ಡೊನೇಷನ್ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತೋ ಇಲ್ವೋ,